ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲಡ್ಕ. ವೀಕ್ಷಕರೇ, ಕಾಂಗ್ರೆಸ್ ಜಯಶಂಕರ್ ಅವರಿಗೆ 3 ಪ್ರಶ್ನೆಗಳನ್ನು ಕೇಳಿದೆ. ಏನು? Why has India been hyphenated with Pakistan? Why didn't any single country back us in condemning Pakistan? Who asked President Trump to mediate between India and Pakistan? ಆಪರೇಷನ್ ಸಿಂಧೂರದ ವಿಚಾರವಾಗಿ ಈ 3 ಪ್ರಶ್ನೆಗಳನ್ನು ಕೇಳಿರುವಂತದ್ದು. ನಿಮ್ಮ ಈ 3 ಪ್ರಶ್ನೆಗಳಿಗೆ ನನ್ನ ಒಂದೇ ಒಂದು ಪ್ರಶ್ನೆ ಇದೆ. ಕೇಳ್ತೀರಾ? 2004 ರಿಂದ 14 ಅವಧಿಯಲ್ಲಿ ಪೆಹಲ್ಗಾಮ್ನಂತಹ 50ಕ್ಕಿಂತಲೂ ಹೆಚ್ಚು ಭಯಾನಕ ಭಯೋತ್ಪಾದಕ ದಾಳಿಗಳು ನಮ್ಮ ಭಾರತದಲ್ಲಿ ನಡೆದವು. ಪಾಕಿಸ್ತಾನದ ವಿರುದ್ಧ ಕಾಂಗ್ರೆಸ್ ಯಾವತ್ತೂ ಕೂಡ ಯಾವುದೇ ರೀತಿಯಾದಂತಹ ಮಿಲಿಟರಿ ಕ್ರಮವನ್ನ ಕೈಗೊಳ್ಳಲಿಲ್ಲ. ಯಾಕೆ? ವೀಕ್ಷಕರು, ಇವತ್ತು ನಾವು ಮೋದಿಜಿಯವರ 11 ವರ್ಷಗಳ ಯಶಸ್ವಿ ನಾಯಕತ್ವವನ್ನ ಸಂಭ್ರಮಿಸ್ತಾ ಇರುವಂತಹ ಈ ಹೊತ್ತಲ್ಲಿ ನೀನು ಯಾಕೆ ಮೋದಿಜಿಗೆ ಸಪೋರ್ಟ್ ಮಾಡ್ತೀಯಾ? ದಿನ ಬೆಳಗಾದ್ರೆ ಯಾಕೆ ಅವರನ್ನೇ ಹೊಗಳ್ತೀಯಾ? ಮೋದಿ ಯುದ್ಧವನ್ನ ನಿಲ್ಲಿಸಿದ್ರು, ಮೋದಿಜಿ ಸರಿ ಇಲ್ಲ ಅಂತ ಯಾರೆಲ್ಲ ಹೇಳ್ತಾರೋ, ಯಾರೆಲ್ಲ ಕೇಳ್ತಾರೋ, ಇಲ್ಲಿ ಅವರಿಗೆ ಒಂದಷ್ಟು ಪ್ರಶ್ನೆಗಳಿವೆ. ದಯವಿಟ್ಟು ನೀವು ಕೇಳಿ ಆಮೇಲೆ ಹೇಳಬೇಕು, ಯಾರ ನಾಯಕತ್ವವನ್ನ ನಾನು ಒಪ್ಕೊಳ್ಬೇಕು ಅಂಡ್ ಎಂತಹ ನಾಯಕತ್ವವನ್ನ ನಾನು ಬೆಂಬಲಿಸಬೇಕು ಅಂತ. ಕ್ವೆಶ್ಚನ್ ನಂಬರ್ 1. 1948ರಲ್ಲಿ ಯಾಕೆ ಕಾಶ್ಮೀರದ ಸಮಸ್ಯೆಯನ್ನ ವಿಶ್ವಸಂಸ್ಥೆಗೆ ಕೊಂಡೊಯ್ಯಲಾಯಿತು? ಯಾಕೆ 78,000 ಚದರ ಕಿಲೋಮೀಟರ್ ಭೂಮಿಯನ್ನ ಪಾಕಿಸ್ತಾನಕ್ಕೆ ಭಾರತ ಸೋಲ್ತು? ವೀಕ್ಷಕರ, 1947ರಲ್ಲಿ ಪಾಕಿಸ್ತಾನಿ ಪಡೆಗಳು ಕಾಶ್ಮೀರದ ಮೇಲೆ ಆಕ್ರಮಣವನ್ನ ಮಾಡಿದ ಕೂಡಲೇ ದಿ ಗ್ರೇಟ್ ಪ್ರಧಾನಿ ನೆಹರು ಅವರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಈ ವಿಚಾರವನ್ನ ವಿಶ್ವಸಂಸ್ಥೆಗೆ ಕೊಂಡೊಯ್ಯುವಂತಹ ನಿರ್ಧಾರವನ್ನ ತಗೊಳ್ತಾರೆ. ಅಂದ್ರೆ ಅವತ್ತು ಭಾರತ ಅಂತಾರಾಷ್ಟ್ರೀಯ ಮಧ್ಯಸ್ಥಿಕೆ ಮೂಲಕ ಒಂದು ಶಾಂತಿಯುತ ಪರಿಹಾರವನ್ನ ನಿರೀಕ್ಷಿಸ್ತಾ ಕೂತಿತ್ತು. ಈ ಕಡೆ ಕಾಶ್ಮೀರಿ ಸಮಸ್ಯೆ ಇಂಟರ್ನ್ಯಾಷನಲ್ ಮ್ಯಾಟರ್ ಆಗುತ್ತೆ, ಆ ಕಡೆ ನೋಡಿದ್ರೆ ಪಾಕಿಸ್ತಾನ ನಮ್ಮ ಭಾರತದ ಸುಮಾರು 78,000 ಚದರ ಕಿಲೋಮೀಟರ್ ಭೂಮಿಯನ್ನ, ಆ ಪ್ರದೇಶದ ಮೇಲೆ ನಿಯಂತ್ರಣವನ್ನ ಸಾಧಿಸುತ್ತೆ. ಈಗ ನಾವು ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ POK ಅಂತ ಏನ್ ಕರಿತೀವಿ, ಅದಕ್ಕೆ ಕಾರಣ ದಿ ಗ್ರೇಟ್ ನೆಹರು ಅವರು. ಕ್ವೆಶ್ಚನ್ ನಂಬರ್ 2. ಯಾಕೆ 1950ರಲ್ಲಿ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನವನ್ನ ಭಾರತ ತಿರಸ್ಕಾರ ಮಾಡುತ್ತೆ? ವೀಕ್ಷಕರ, 1950ರಲ್ಲಿ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಸೋವಿಯತ್ ಯೂನಿಯನ್, ಆ ಸೋವಿಯತ್ ಒಕ್ಕೂಟ ಏನಿದೆ, ನಮ್ಮ ಭಾರತಕ್ಕೆ ಚೈನಾದ ಬದಲು, ಅಂದ್ರೆ ಚೈನಾಗೂ ಮೊದಲೇ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನಮಾನವನ್ನು ಕೊಡ್ತೀವಿ ಅಂತ ಬರ್ತಾರೆ. ಆದ್ರೆ ಏನು ಮಾಡೋದು? ನಮ್ಮ ದಿ ಗ್ರೇಟ್ ನೆಹರು ಅವರಿಗೆ ಭಾರತದ ಮೇಲಿನ ನಂಬಿಕೆಗಿಂತ ಅವತ್ತು ಚೈನಾ ಮೇಲಿನ ನಂಬಿಕೆ ಜಾಸ್ತಿ ಇತ್ತಪ್ಪ. ಹಾಗಾಗಿ ಕಮ್ಯುನಿಸ್ಟ್ ಚೈನಾ ಏಷ್ಯಾದ ಒಂದು ಮೋಸ್ಟ್ ಡಿಸರ್ವಿಂಗ್ ಪ್ರತಿನಿಧಿ ಅಂತ ನೆಹರು ಅವರು ಅನ್ಕೊಳ್ತಾರೆ. ಹಾಗಾಗಿ ಆ ಪ್ರಸ್ತಾಪವನ್ನ ನಿರಾಕರಿಸ್ತಾರೆ. ಇದರ ಫಲಿತಾಂಶ ಏನಾಗುತ್ತೋ ಗೊತ್ತಾ? ಭಾರತ ಅವತ್ತು ಮನೆಗೆ ಬಂದು ಇನ್ವಿಟೇಷನ್ ಅನ್ನು ಕೊಟ್ಟು ಕರೆದಾಗ ಅವತ್ತು ಬೆಲೆ ಕೊಡದೆ ಅದನ್ನ ತಿರಸ್ಕಾರ ಮಾಡಿದ ಕರ್ಮಕ್ಕೆ ಮತ್ತೆ ಆ ಸ್ಥಾನವನ್ನ ಪಡ್ಕೊಳ್ಳೋದಕ್ಕೆ 70 ವರ್ಷಗಳಿಗೂ ಹೆಚ್ಚು ಕಾಲ ಲಾಭಿಯನ್ನು ಮಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕ್ವೆಶ್ಚನ್ ನಂಬರ್ 3. ಯಾಕೆ 1954ರಲ್ಲಿ ಟಿಬೆಟ್ ಮೇಲಿನ ಚೈನಾದ ಸಾರ್ವಭೌಮತ್ವವನ್ನ ಭಾರತ ಒಪ್ಕೊಳ್ತು? ಚೈನಾದ ಒತ್ತಡಕ್ಕೆ ಭಾರತ ಯಾಕೆ ತಲೆಬಾಗ್ತು? ವೀಕ್ಷಕರೇ, ಚೈನಾದ ತೀವ್ರ ಒತ್ತಡಕ್ಕೆ ಸಿಕ್ಕಾಕೊಂಡು ದಿ ಗ್ರೇಟ್ ಪ್ರಧಾನಿ ನೆಹರು ಅವರು ಟಿಬೆಟ್ ಅನ್ನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾದ ಭಾಗ ಅಂತ ಅಧಿಕೃತವಾಗಿ ಘೋಷಣೆ ಮಾಡ್ತಾರೆ. ಇದರ ಪರಿಣಾಮ ಏನಾಗುತ್ತೆ ಗೊತ್ತಾ? ಟಿಬೆಟ್ ಒಂದು ಬಫರ್ ಝೋನ್ ತರ ಇತ್ತು. ಬಟ್ ಅದು ಚೈನಾದ ಭಾಗ ಆದ ನಂತರ ಭಾರತ ಹಾಗೂ ಚೈನಾದ ನಡುವೆ ಇದ್ದಂತಹ ಆ ಬಫರ್ ಝೋನ್ ಏನಿದೆ, ಆ ಬಫರ್ ವಲಯ ಏನಿದೆ, ಅದನ್ನ ನಾವು ಕಳ್ಕೊಳ್ತೀವಿ. ಆ ಮೂಲಕ ಸೆಕ್ಯೂರಿಟಿ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಚೈನಾ ಪಡೆಗಳು ನೇರವಾಗಿ ಭಾರತದ ಗಡಿಗೆ ಬರ್ತಾರೆ. ಭದ್ರತಾ ದೃಷ್ಟಿಯಿಂದ ಭಾರತಕ್ಕೆ ಇದು ದೊಡ್ಡ ತಲೆನೋವಾಗಿ ಪರಿಣಮಿಸುತ್ತೆ.
ಕ್ವೆಶ್ಚನ್ ನಂಬರ್ 4. 1962ರ ಭಾರತ ಚೈನಾ ಯುದ್ಧವನ್ನ ಯಾಕೆ ಕಡೆಗಣಿಸಲಾಯಿತು? 38,000 ಚದರ ಕಿಲೋಮೀಟರ್ ಭೂಮಿಯನ್ನ ಯಾಕೆ ಭಾರತ ಚೈನಾ ವಿರುದ್ಧ ಸೋಲ್ತು? ವೀಕ್ಷಕರೇ, ಅಕ್ಸಾಯ್ ಚಿನ್ನಲ್ಲಿ ಚೈನಾದ ಒಂದಷ್ಟು ಚಟುವಟಿಕೆಗಳಾಗಿರಬಹುದು, ಅಲ್ಲಿ ನಡೀತಾ ಇದ್ದಂತಹ ಒಂದಷ್ಟು ಗಡಿ ಕದನಗಳ ಬಗ್ಗೆ ಆಗಿರಬಹುದು, ಎಲ್ಲ ಪುರಾವೆಗಳು ಇದ್ದ ಮೇಲೂ ಕೂಡ ದಿ ಗ್ರೇಟ್ ಪ್ರಧಾನಿ ನೆಹರು ಅವರು ಶಾಂತಿ ಪ್ರಿಯ ನಿಲುವನ್ನ ಉಳಿಸಿಕೊಳ್ಳೋದಕ್ಕೆ ನಿಂತು ಬಿಡ್ತಾರೆ. ಭಾರತವನ್ನ ಯುದ್ಧಕ್ಕೆ ಸನ್ನದ್ಧವಾಗಿಸೋದ್ರಲ್ಲಿ, ಚೈನಾಗೆ ಒಂದು ಒಳ್ಳೆ ತಿರುಗೇಟನ್ನ ನೀಡೋದ್ರಲ್ಲಿ ಸಂಪೂರ್ಣವಾಗಿ ವಿಫಲರಾಗ್ತಾರೆ. ಭಾಯ್ ಭಾಯ್ ಅಂತ ಹೇಳ್ಕೊಂಡು ಹೋಗ್ತಾರೆ. ಇವುಗಳ ಪರಿಣಾಮ ಏನಾಗುತ್ತೆ ಗೊತ್ತಾ? ಆ ನಾಯಕತ್ವದ ವೈಫಲ್ಯ, ಚೈನಾದ ಹೆಜ್ಜೆಯನ್ನ ಗುರುತಿಸಿ ಕೂಡ ಗುರುತಿಸದ ಹಾಗೆ ಇದ್ದಂಥದ್ದು, ಅಲ್ಲಿ ಬರ್ತಾ ಇದ್ದಂತಹ ತೊಂದರೆಯನ್ನ ಕಡೆಗಣಿಸಿದ ಒನ್ ಆಫ್ ದ ಬಿಗ್ಗೆಸ್ಟ್ ಬ್ಲಂಡರ್, ಆ ತಪ್ಪು ನಿರ್ಣಯ, ಇವೆಲ್ಲವೂ ಸೇರಿ 1962ರ ಭಾರತ ಚೈನಾ ಯುದ್ಧಕ್ಕೆ ಕಾರಣ ಆಗತ್ತೆ. 38,000 ಚದರ ಕಿಲೋಮೀಟರ್ ಭೂಮಿಯನ್ನ ನಾವು ಕಳ್ಕೊಳ್ತೀವಿ. 1300 ಭಾರತೀಯರನ್ನ ನಾವು ಕಳ್ಕೊಳ್ತೀವಿ. ನಮ್ಮ ಗ್ರೇಟ್ ಪ್ರಧಾನಿ ನೆಹರು ಅವರು ಈ ಯುದ್ಧದಲ್ಲಿ ಭಾರತ ಸೋಲುವಂತಹ ಪರಿಸ್ಥಿತಿಗೆ ತಂದು ನಿಲ್ಲಿಸ್ತಾರೆ. ಕ್ವೆಶ್ಚನ್ ನಂಬರ್ 5. 1972ರಲ್ಲಿ ಶಿಮ್ಲಾ ಒಪ್ಪಂದಕ್ಕೆ ಯಾಕೆ ಸಹಿಯನ್ನ ಹಾಕಲಾಯಿತು? ವೀಕ್ಷಕರೇ, 1972ರ ಭಾರತ ಪಾಕ್ ಯುದ್ಧದಲ್ಲಿ ಭಾರತ ಗೆಲುವನ್ನು ಸಾಧಿಸುತ್ತೆ. ಪಶ್ಚಿಮ ಪಾಕಿಸ್ತಾನದ 15,000 ಚದರ ಕಿಲೋಮೀಟರ್ ಪ್ರದೇಶವನ್ನ ಭಾರತ ತನ್ನದಾಗಿಸುತ್ತೆ. 93,000 ಪಾಕಿಸ್ತಾನಿ ಸೈನಿಕರನ್ನ ಯುದ್ಧ ಕೈದಿಗಳನ್ನಾಗಿ ಮಾಡಿ ಇಲ್ಲೇ ಇಟ್ಕೊಂಡಿದ್ವಿ. ಆದ್ರೆ ಏನ್ ಮಾಡೋದು? ದಿ ಗ್ರೇಟ್ ಇಂದಿರಾ ಗಾಂಧಿ ಅವರು ಜುಲ್ಫಿಕರ್ ಅಲಿ ಭುಟ್ ಅವ್ರ ಜೊತೆಗೆ ಶಿಮ್ಲಾ ಒಪ್ಪಂದಕ್ಕೆ ಸಹಿಯನ್ನ ಹಾಕ್ತಾರೆ. ಅವತ್ತು ಭಾರತಕ್ಕೆ ಆ POK ಸಮಸ್ಯೆಯನ್ನು ಬಗೆಹರಿಸುವಂತಹ ಎಲ್ಲ ಅವಕಾಶ ಇತ್ತು. ಏನು ಮಾಡಲಿಲ್ಲ. ಅವರ ಯುದ್ಧ ಕೈದಿಗಳನ್ನ ಬಿಟ್ಟು ಕಳಿಸ್ಕೊಡ್ತಾರೆ. ನಾವ್ ಏನು ಕಿತ್ಕೊಂಡಿದ್ವಾ ಎಲ್ಲ ಮತ್ತೆ ಕೊಟ್ಟು ಬಿಡ್ತೀವಿ. ಆದ್ರೆ ನಮ್ಮದೇ 54 ಭಾರತೀಯರನ್ನ, ನಮ್ಮ 54 ಸೈನಿಕರನ್ನ ಬಿಟ್ಟು ಕಳುಹಿಸಿ ಅನ್ನುವಂಥ ಒಂದೇ ಒಂದು ಮಾತು ಕೂಡ ಅವತ್ತು ಇಂದಿರಾ ಗಾಂಧಿ ಅವರು ಆಡ್ಲಿಲ್ಲ. ಆ ಪ್ರಯತ್ನವನ್ನ ಮಾಡಲಿಲ್ಲ. ಅವರು ಬಿಟ್ಟು ಕಳಿಸ್ಲೂ ಇಲ್ಲ. ಇವತ್ತು ಅವ್ರು ಏನಾಗಿದ್ದಾರೆ, ಎಲ್ಲಿದ್ದಾರೆ, ಜೀವಂತವಾಗಿದ್ದಾರಾ ಗೊತ್ತಾ ಯಾರಿಗಾದ್ರೂ? ಯಾರಾದ್ರೂ ಅದರ ಬಗ್ಗೆ ಪ್ರಶ್ನೆಯನ್ನ ಮಾಡಿದೀರಾ? ಕ್ವೆಶ್ಚನ್ ನಂಬರ್ 6. 1993ರ ಮುಂಬೈ ಸ್ಫೋಟಗಳಿಗೆ ಪಾಕ್ ವಿರುದ್ಧ ಭಾರತ ಯಾವುದೇ ರೀತಿಯಾದಂತಹ ಒಂದು ಬಲವಾದ ಕ್ರಮವನ್ನ ತಗೊಳ್ಳಿಲ್ಲ. ಯಾಕೆ? ವೀಕ್ಷಕರು, 1993ರ ಮುಂಬೈ ಸರಣಿ ಬಾಂಬ್ ಸ್ಫೋಟದಲ್ಲಿ ನಮ್ಮ 250ಕ್ಕೂ ಹೆಚ್ಚು ಮಂದಿ ಭಾರತೀಯರು ಸಾವನ್ನಪ್ತಾರೆ. ಭಾರತದ ಕ್ರಮ ಅಲ್ಲಿ ಒಂದಷ್ಟು ಅರೆಸ್ಟ್ಗಳಿಗೆ ಸೀಮಿತ ಆಗಿತ್ತ ಹೊರತು ಬೇರೆ ಏನು ಮಾಡಲಿಲ್ಲ. ದಾವೂದ್ ಇಬ್ರಾಹಿಂನಂತಹ ಪ್ರಮುಖ ಭಯೋತ್ಪಾದಕರಿಗೆ ಪಾಕಿಸ್ತಾನ ಆಶ್ರಯವನ್ನ ನೀಡಿದೆ ಅಂತ ಆ ಪಾಕಿಸ್ತಾನವನ್ನ ಹೊಣೆಗಾರನನ್ನಾಗಿ ಮಾಡೋ ಒಂದು ಪುಟ್ಟ ಪ್ರಯತ್ನ ಕೂಡ ಅವತ್ತು ಭಾರತ ಮಾಡಲಿಲ್ಲ. ಏನು ಮಾಡಲಿಲ್ಲ ಬಿಡಿ. ಅದರ ಪರಿಣಾಮ ಭಾರತ ಗಡಿಯಾಚೆಗಿನ ಭಯೋತ್ಪಾದನೆಯನ್ನ, ನಮ್ಮ ಒಳಗೆ ಇರುವಂತಹ ದೇಶದ್ರೋಹಿಗಳನ್ನ ಎಲ್ಲರನ್ನ ಬಹಳ ಚೆನ್ನಾಗಿ ಪ್ರೋತ್ಸಾಹ ಮಾಡ್ತಾರೆ, ಒಂದು ಬೂಸ್ಟ್ ಕೊಡ್ತಾರೆ. ಭಯೋತ್ಪಾದಕರಿಗೆ ಭಾರತವನ್ನು ಒಂದು ಸುರಕ್ಷಿತ ತಾಣವಾಗಿ ನಿರ್ಮಾಣ ಮಾಡಿ ಮುಂದೆ ಹಲವಾರು ಭಯೋತ್ಪಾದಕ ದಾಳಿಗಳಿಗೆ ಇದೇ ಕಾಂಗ್ರೆಸ್ ಸರ್ಕಾರ ದಾರಿ ಮಾಡಿ ಕೊಡುತ್ತೆ. ಕ್ವೆಶ್ಚನ್ ನಂಬರ್ 7. 2008ರಲ್ಲಿ 26/11 ಮುಂಬೈ ದಾಳಿ ಆದಾಗ ಪಾಕ್ ವಿರುದ್ಧ ಭಾರತ ಪ್ರತೀಕಾರವನ್ನ ತೀರಿಸಿಕೊಳ್ಳಿಲ್ಲ. ಯಾಕೆ? ವೀಕ್ಷಕರೇ, ಮನಮೋಹನ್ ಸಿಂಗ್ 2008ರಲ್ಲಿ ಪಾಕಿಸ್ತಾನಿ ಭಯೋತ್ಪಾದಕರು ಮುಂಬೈ ಮೇಲೆ ದಾಳಿಯನ್ನ ಮಾಡಿ
ನಮ್ಮ ಭಾರತೀಯರನ್ನ ಕೊಂದಾಗ ಮನಮೋಹನ್ ಸಿಂಗ್ ನೇತೃತ್ವದ ಯುಪಿಎ ಸರ್ಕಾರ ಪಾಕಿಸ್ತಾನದ ವಿರುದ್ಧ ಯಾವುದೇ ರೀತಿಯಾದಂತಹ ಮಿಲಿಟರಿ ಕ್ರಮವನ್ನು ಕೈಗೊಳ್ಳಿಲ್ಲ, ಯಾವುದೇ ರೀತಿಯಾದಂತಹ ರಹಸ್ಯ ಕ್ರಮವನ್ನು ಕೈಗೊಳ್ಳಿಲ್ಲ. ಪ್ರತೀಕಾರ ಬಿಡಿ, ಮುಂಬೈ ದಾಳಿಯಾದ ನಂತರ ಆ 174 ಸಾವುಗಳಿಗೆ ಪ್ರತೀಕಾರವನ್ನ ತೀರಿಸಿಕೊಳ್ಳೋ ಬದಲು ಇದೇ ಕಾಂಗ್ರೆಸ್ ಸರ್ಕಾರ ಪಾಕಿಸ್ತಾನಕ್ಕೆ $25 ಮಿಲಿಯನ್ ಪ್ರವಾಹ ಪರಿಹಾರವನ್ನ ಘೋಷಣೆ ಮಾಡುತ್ತೆ. As a more concrete assessment of the damage inflicted by this natural disaster and the urgent needs of people of Pakistan emerges, government has decided to increase the assistance to Pakistan from $5 million announced earlier to $25 million. Out of this amount of $20 million would be contributed to the Pakistan Initial Floods Emergency Response Plan launched by the UN Office for the Coordination of Humanitarian Affairs. The balance of $5 million would be contributed to the World Food Programme for its relief efforts in Pakistan. Prime Minister has rightly said that in such times of natural disasters, all of South Asia should rise to the occasion and extend every possible help to the affected people. ಇದು ಭಯೋತ್ಪಾದಕ ದಾಳಿಗೆ ಕಾಂಗ್ರೆಸ್ನ ಉತ್ತರ ಆಗಿತ್ತು. ಅದೇ ಇವತ್ತು ಮೋದಿಜಿಯವರ ಉತ್ತರ ಏನು ಗೊತ್ತಾ? ಪಾಕಿಸ್ತಾನದಲ್ಲಿನ ಪ್ರಮುಖ ಭಯೋತ್ಪಾದಕ ಸ್ಥಳಗಳನ್ನು ಗುರಿಯಾಗಿಸಿಕೊಂಡು, ಅವರ ಮಿಲಿಟರಿ ವಾಯುನೆಲೆಗಳನ್ನು ಗುರಿಯಾಗಿಸಿಕೊಂಡು ಅದನ್ನ ನಾಶ ಮಾಡೋ ಮೂಲಕ ಇಂಡಸ್ ವಾಟರ್ ಟ್ರೀಟಿಯಲ್ಲಿ ನೀರಿನ ಹರಿವನ್ನ ಕಂಟ್ರೋಲ್ ಮಾಡಿ ಪಾಕಿಸ್ತಾನವನ್ನ ಆಟ ಆಡಿಸೋ ಮೂಲಕ ಆಪರೇಷನ್ ಸಿಂಧೂರದ ಮೂಲಕ ಮೋದಿಜಿ ಸರ್ಕಾರ 26 ಭಾರತೀಯರ ಸಾವಿಗೆ ಸೇಡನ್ನ ತೀರಿಸಿಕೊಳ್ಳುತ್ತೆ. ಆದ್ರೆ ಏನು ಮಾಡೋದು? ಕಾಂಗ್ರೆಸ್ ಬೆಂಬಲಿಗರು, ಭಾರತ ವಿರೋಧಿಗಳು ಇನ್ನೂ ಬೊಗಳ್ತಾನೇ ಇದ್ದಾರೆ. ಏನು ಮಾಡೋಣ? ವೀಕ್ಷಕರೇ, ಇದು ಕಾಂಗ್ರೆಸ್ನ ಇತಿಹಾಸ. ಇದು ಕಾಂಗ್ರೆಸ್ ನಮ್ಮ ದೇಶಕ್ಕೆ ಮಾಡಿದಂತಹ ಒಳ್ಳೆ ಕೆಲಸ, ಭಯೋತ್ಪಾದನೆಗೆ ಕೊಟ್ಟಂತಹ ಉತ್ತರ. ನಾನು ಈ ನಾಯಕತ್ವದ ಪರವಾಗಿ ನಿಲ್ಲಬೇಕಾ? ವೀಕ್ಷಕರೇ, ಮೇ 26, 2014 ನಮ್ಮ ಭಾರತ ಒಂದು ಅದ್ಭುತ ಕ್ಷಣಕ್ಕೆ ಸಾಕ್ಷಿಯಾದಂತಹ ದಿನ. ನರೇಂದ್ರ ಮೋದಿಜಿ ಭಾರತದ ಪ್ರಧಾನಮಂತ್ರಿಯಾಗಿ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಿದಂತಹ ದಿನ. ಮೋದಿಜಿ ಬಂದ ಮೇಲೆ ನನ್ನ ಭಾರತ ಯಾವತ್ತೂ ಕೂಡ ಹಿಂದಿರುಗಿ ನೋಡಿದ್ದೇ ಇಲ್ಲ. ದುರ್ಬಲವಾಗಿದ್ದಂತಹ ಭಾರತದ ಆರ್ಥಿಕತೆ ಇವತ್ತು ವಿಶ್ವದ 4ನೇ ಅತಿ ದೊಡ್ಡ ಆರ್ಥಿಕತೆಯಾಗಿ ನಿಂತಿದೆ. ರಕ್ಷಣಾ ರಫ್ತು 686 ಕೋಟಿಯಿಂದ 24,000 ಕೋಟಿಗೆ ಏರಿಕೆ ಆಗಿದೆ. 25 ಕೋಟಿ ಮಂದಿ ಬಡತನದಿಂದ ಬಿಡುಗಡೆಯನ್ನು ಪಡ್ಕೊಳ್ತಾರೆ. 17 ಕೋಟಿ ಉದ್ಯೋಗಗಳು ಸೃಷ್ಟಿಯಾದವು. 500 ವರ್ಷಗಳ ಹೋರಾಟಕ್ಕೆ ಫಲ ಸಿಕ್ತು ರೀ ನಮಗೆ. ರಾಮ ಮಂದಿರ ನಿರ್ಮಾಣ ಆಯಿತು. ಆರ್ಟಿಕಲ್ 370 ರದ್ದಾಯಿತು. ಟ್ರಿಪಲ್ ತಲಾಕ್ ನಿಷೇಧ ಆಯಿತು. ಆಯುಷ್ಮಾನ್ ಭಾರತ, 100 ಕೋಟಿಗೂ ಹೆಚ್ಚು ಮನೆಗಳ ನಿರ್ಮಾಣ. ಜನಧನ್ ಯೋಜನೆ ಅಡಿಯಲ್ಲಿ ಅದೆಷ್ಟೋ ಕೋಟಿ ಖಾತೆಗಳು ತೆರೆದವು. ಭಯೋತ್ಪಾದಕರಿಗೆ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಆಪರೇಷನ್ ಸಿಂಧೂರಗಳ ಮೂಲಕ ತಕ್ಕ ಉತ್ತರವನ್ನ ಕೊಟ್ವಿ. ಇನ್ನು ಬಹಳಷ್ಟು ಇದೆ ಬಿಡಿ. ಅಂದ್ರೆ ಭಾರತ ಯಾವುದನ್ನ ನಿರೀಕ್ಷೆ ಮಾಡಿರ್ಲಿಲ್ವೋ ಅವೆಲ್ಲವನ್ನ ಇವತ್ತು ಭಾರತ ಸಾಧಿಸ್ತಾ ಇದೆ. ಇವತ್ತು ಭಾರತ ನೋಡ್ತಾ ಇದೆ. ಬಲಿಷ್ಠ ಭಾರತಕ್ಕೆ ಮೋದಿಜಿಯವರು ಮುನ್ನುಡಿಯನ್ನು ಬರೆದಿದ್ದಾರೆ. ನಿಜವಾಗ್ಲೂ ಅಧೋಗತಿಯಲ್ಲಿದ್ದಂತಹ ಭಾರತವನ್ನ ವಿಶ್ವಗುರು ಸ್ಥಾನಕ್ಕೇರಿಸಿದಂತಹ ನಮ್ಮ ಹೆಮ್ಮೆಯ ಪ್ರಧಾನಿ ಮೋದಿಜಿಯವರನ್ನ ನಾವು ಪಡ್ಕೊಂಡಿದ್ದೀವಲ್ವಾ, ನಾವು ಧನ್ಯರು. ಮೋದಿಜಿಯವರಿಗೆ ಎಷ್ಟು ಧನ್ಯವಾದಗಳನ್ನ ಹೇಳಿದ್ರು ಕೂಡ ಸಾಲದು. ಈಗ ನೀವೇ ಹೇಳಿ, ಎಂತಹ ನಾಯಕತ್ವ ನಮಗೆ ಬೇಕು? ನಾವು ಯಾರ ಪರ ನಿಲ್ಲಬೇಕು?
ನಾವು ಯಾರ ಪರ ಮಾತಾಡ್ಬೇಕನ್ನುವಂಥದ್ದನ್ನ ನೀವೇ ಹೇಳಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.